ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ನಾವೆಲ್ಲ ಅವ್ರಿಗೆ ರೆಡಿ ಮಾಡಿ ಇದು ಮಾಡ್ತಿದ್ವಿ. ಅಲ್ಲಣ್ಣ ನಿಮ್ಗೆ ಯಾವಾಗ ದಯಮಾಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರದ್ದು ಕಾನೂನುಬದ್ಧ ಚಳವಳಿ, ರಿಜಿಸ್ಟ್ರೇಷನ್ ಇರೋಂಥ ಚಳವಳಿ ಹಿಂದೆನೂ ಕೂಡ 2-3 ಬಾರಿ ಪ್ರೊಟೆಸ್ಟ್ ಮಾಡಿದಾಗ ಅಡಿಷನಲ್ DC ಕಳಿಸಿದಾರೆ, ಇವ್ರು ಬಂದೇ ಇಲ್ಲ. ಅದರಿಂದ ದಯಮಾಡಿ ಸ್ನೇಹಿತರೆ, DC ಅವ್ರು ಬರೋ ತನಕ ನಾವು ಯಾವುದೇ ಕಾರಣದಲ್ಲೂ ಯಾರೂ ಕೂಡ ಕದ್ಲಾದ ಬೇಡ, ಅಗಲಾದ ಬೇಡ. ದಯಮಾಡಿ DC ಅವ್ರು ಬಂದ ನಂತರ ನಾವು ಅವರಿಗೆ ಮನವಿ ಕೊಟ್ಟು ಕೆಲವು ಸಮಸ್ಯೆಗಳನ್ನು ಹೇಳ್ಬೇಕಾಗಿದೆ. ಅದರಿಂದ ತಾವು ಅವರ ಏನು ಕಳಿಸಿದ್ದಾರೆ ಅವ್ರು ಮತ್ತೊಮ್ಮೆ ಹೋಗಿ DC ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ತಮ್ಮಗಳ ಎಲ್ಲರ ಪರವಾಗಿ ನಾನು ಕೇಳ್ಕೊತೇನೆ. ಆಯ್ತು, ಕುತ್ಕೊಳ್ಳಿ ಸುಮ್ಮನೆ. ಎರಡೇ ನಿಮಿಷ ಬಂದು ಜನ ಇದ್ದಾರೆ. ಏನು ರಿಕ್ವೆಷನ್ ಒಬ್ರು ಬರ್ರಿ. ಇದು ಪ್ರಶ್ನೆ ಪ್ರತಿಭಟನೆ ಅಲ್ಲ, ಪ್ರತಿಭಟನೆ ಬಿಡ್ರಿ. ಇದೇ ತರ ನಾವು ಜಗಲ್ಲ, ನಾವು ಇದು ಅವ್ರು ಬರೋದಲ್ಲೇ ನಾನು ತುಮಕೂರು ಜಿಲ್ಲೆಯಲ್ಲಿ 25 ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಸಮಾಜ ಅಂದ್ರೆ DSS ಅಂದ್ರೆ ಈ DC ಬರಲೇಬೇಕು. ಅಂಬೇಡ್ಕರ್ ಅಲ್ಲ ಸರ್, ನಾವು 10 ತಾಲೂಕು ಮೇಲೆ ಬಂದಿದ್ದೀವಿ. ಒಬ್ಬರಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನ್ಯಾಯನಾ? ಹೇಳಿ ನೋಡೋಣ. 10 ಸಮಸ್ಯೆಗಳಿದ್ದಾವೆ. ನಾವು ಒಬ್ರು ಬಂದು ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ. ಅಲ್ಲ, ಒಬ್ಬರಿಗೆ ಬಂದು ನೋಡೋದಲ್ಲ ಸರ್, ನಾವಲ್ಲಿ ಬರೋದಲ್ಲ. ನೀವು ಇಲ್ಲಿ ಬರ್ಬೇಕು. ದಯವಿಟ್ಟು ಆಗಲ್ಲ ಸರ್, ನೀವು ಅವ್ರು ಕರ್ಕ ಬಂದಿರಿ. ಯಾವಾಗಲೂ ಬರೋದಲ್ಲ ಸರ್. ದಲಿತರು ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಅಲ್ಲ, ದಲಿತರು ಅಂದ್ರೆ ಲೆಕ್ಕಕ್ಕಿಲ್ಲ ಅಂತಂದ್ರೆ ಹೇಳಕ್ಕೆ ಸ್ಟೇಟ್ಮೆಂಟ್ ಕೊಡೋದು ಹೇಳಿ. ದಲಿತರು ಅಂದ್ರೆ ಲೆಕ್ಕಕ್ಕಿಲ್ಲ ಅಂತ ಹೇಳ್ತೇವೆ ಅವ್ರಿಗೆ. ನಾವು ಮನುಷ್ಯರಲ್ಲ ಅನ್ನೋದು ಲೆಕ್ಕಕ್ಕೆ ಕೊಡ್ಲಿ ಅಂತಾರೆ. ದಲಿತರದ್ದು ಏನಕ್ಕೂ ಲೆಕ್ಕಕ್ಕಿಲ್ಲ ಅನ್ನೋದನ್ನ ಅವ್ರು ಬರ್ಲಿ, ಒಂದು 2 ನಿಮಿಷ ಬಂದು ಹೋಗೇನು ದಿನ ಬೆಳಗ್ಗೆ ಅಂತ ಮಾಡ್ತಾರಲ್ವಾ? ಸರ್ಕಾರಿ ಕೆಲಸವ ಮಾಡಬೇಡಿ ಅಂತ ನಾವೇನ ಅರ್ಡ ಹಿಡಿದೀವ? ಇಲ್ಲ ತಾನೆ. ಎಷ್ಟು ಗಂಟೆ 2 ನಿಮಿಷ ಬಂದ್ಬಿಟ್ಟು ಏನು ಸಾಮಾನ್ಯ ಅವ್ರಿಗೆ ಎಷ್ಟು ಗಂಟೆ ಆಯ್ತು ಮೇಡಮ್? ಕಾಯ್ತಾ ಇದ್ದೀವಿ. ಇದುವರೆಗೂ ಕಾಯ್ತಾ ಇದೀವಿ ಸರ್. 12 ಗಂಟೆಯಿಂದ ಅಧಿಕಾರಿಗಳು ಬಂದು ಮನವಿ ಪತ್ರವನ್ನ ತಗೊಂತಾ ಇಲ್ಲ. 12 ಗಂಟೆಯಿಂದ ಕಾಯ್ತಾ ಇರೋದು ಸರ್. 2 ನಿಮಿಷ ಬರಕ್ಕೆ ಟೈಮ್ ಇಲ್ಲ. 10 ತಾಲೂಕ್ನವ್ರು ಬಂದಿದ್ದೀವಿ ಸರ್, ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಅವ್ರು ಒಬ್ಬರಿಗೋಸ್ಕರ